ಹಲೋ, ವೆಲ್ಕಮ್ ಟು ಪೂಜಾಸ್ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್. ಇವತ್ತಿನ ವ್ಲಾಗ್ ಬಂದು ನಮ್ಮನೆ ತುಳಸಿ ಹಬ್ಬದ ವ್ಲಾಗ್. ಹೇಗೆ ನಮ್ಮನೇಲಿ ತುಳಸಿ ಹಬ್ಬನ ಮಾಡ್ತೀನಿ ಅಂತ ಇವತ್ತು ನಾನು ವಿಡಿಯೋ ಮಾಡಿ ಪೂರ್ತಿ ಕಂಪ್ಲೀಟ್ ಪ್ರೊಸೀಜರ್ನ ತೋರಿಸ್ತಿದ್ದೀನಿ. ನಾನೀಗ ಮಾರ್ಕೆಟ್ಗೆ ಹೊರಟಿದ್ದೀವಿ. ನಾವು ಮಾರ್ಕೆಟ್ಗೆ ಹೋಗಿ ಹಣ್ಣು ಕಾಯೆಲ್ಲ ತರಬೇಕಿತ್ತು. ಸೊ ವೀಳ್ಯದೆಲೆಲ್ಲ ತರಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಿದ್ವಿ. ಹೊರಟಿದ್ದೇನೆ 8 ಗಂಟೆ 8:15 ಆಗಿತ್ತು ಟೈಮ್, ನೈಟು. ಅದಕ್ಕೇ ಬೇಗ ಹೊರಡ್ಬೋದಲ್ವ ಇವಾಗ ಅಂತ ಹೇಳ್ಬಿಟ್ಟು ಹೋಗಿ ಫಸ್ಟು ಅರಿಶಿನ ಕುಂಕುಮಕ್ಕೆ ಕೊಡೋದಕ್ಕೆ ಅಂತೇಳಿ ಬಟನ್ ರೋಸ್ನ ತೊಗೊಂಡೆ. ಫ್ರೆಶ್ಶಾಗಿ ಬಟನ್ ರೋಸ್ ಎಲ್ಲೂ ಇರಲಿಲ್ಲ, ಒಂದೇ ಕಡೆ ಇದ್ದಿದ್ದು. ಬಟನ್ ರೋಸ್ ಎಲ್ಲ ತೊಗೊಂಡು ಬಾಳೆಹಣ್ಣೆಲ್ಲ ತೊಗೊಂಡು ಅಲ್ಲಿಂದ ರಿಟರ್ನ್ ಮನೆಗೆ ಬಂದ್ವಿ. ಇದು ಮಾರ್ಕೆಟಿಂದ ಬಂದು ಬೆಳಗ್ಗಿನ ವ್ಲಾಗ್. ಬೆಳಗ್ಗೆನೇ ಎಲ್ಲ ತುಳಸಿ ಕಟ್ಟೆ ತೊಳೆದು ನೀಟಾಗಿ ರೆಡಿ ಮಾಡೋಣ ಅಂತ ಕೂತಿದ್ದೆ. ಈಗ ನೀಟಾಗೆ ಪೇಂಟ್ ಹೊಡೆದು ಫಸ್ಟು ತೊಳ್ಕೊಬೇಕು. ತುಳಸಿ ಕಟ್ಟೆನ ನೀಟಾಗಿ ತೊಳ್ಕೊಬೇಕು. ಸ್ವಲ್ಪ ಪಾಟೆಲ್ಲ ಡ್ಯಾಮೇಜ್ ಆಗೋಗಿದೆ. ಎಲ್ಲ ಮನೆಗೆ ಹೋಮ್ ಗಾರ್ಡನಿಂಗ್ ಮಾಡೋದಕ್ಕೆ ಇಂಡೋರ್ ಪ್ಲ್ಯಾಂಟ್ಸ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ತರಬೇಕು. ಹೋದರೆ ಫಾರಮಲ್ಲಿ ನೀಟಾಗೆ ಯಾವ್ದ್ಯಾವುದು ಗಿಡಗಳು ಬೇಕು ಎಲ್ಲ ತರಬೇಕು. ಈಗ ಬರೋವಾರ ನಮ್ಮ ಮನೆ ದೇವ್ರ ಪೂಜೆಗೆ ಹೋಗಬೇಕು. ಪಾಂಡುಪುರದ ಹತ್ರ ಹಿರಿಮಳಿ, ಅಲ್ಲಿ ಹೋದಾಗ ಅಲ್ಲಿ ಫಾರ್ಮ್ಗಳು ತುಂಬಾ ಇದ್ದಾವೆ ಹೋಗೋ ರೋಡಲ್ಲಿ. ಅಂದರೆ ಬ್ಯಾಂಗ್ಳೂರು ಮೈಸೂರು ಹೈವೇ ರೋಡ್ ಇದೆಯಲ್ಲ ಅದರ ಅಕ್ಕಪಕ್ಕ. ಅಲ್ಲಿ ಹೋದಾಗ ಅಲ್ಲಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಇದೇ ಪಾಟ್ನ ಮೇಂಟೈನ್ ಮಾಡೋಣ ಅಂತೇಳಿ ಪೇಂಟ್ ಮಾಡ್ತಾಯಿದ್ದೆ. ಇದಕ್ಕೆ ಒಂಚೂರು ಸುಣ್ಣದ ನೀರು ಹಾಕ್ಕೊಂಡು, ಆ್ಯಕ್ಚುಲಾಗಿ ಸುಣ್ಣದಲ್ಲೇ ಹೊಡಿಬೇಕು. ಸುಣ್ಣನ ಹಾಕಿನೇ ಸುಣ್ಣ ನೀರಲ್ಲಿ ನೆನೆಸಿ ಆದಮೇಲೆ ಸುಣ್ಣದ ನೀರಲ್ಲೇ ಪಾಟ್ಗೆ ಪೇಂಟ್ ಮಾಡಬೇಕು. ಆದರೆ ನಾನು ಇವತ್ತು ಸೀರೆ ಉಡಿಸ್ತಿರೋದ್ರಿಂದ ಸುಣ್ಣ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಸೀರೆಗೆ, ಆಮೇಲೆ ಸೀರೆ ಗಲೀಜಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದೇನು ಆಯಿಲ್ ಪೇಂಟ್ ಏನಲ್ಲ, ನಾರ್ಮಲ್ ಪೇಂಟೇನೆ. ಬಟ್ ಅಂಟೋದಿಲ್ಲ. ಇದು ನಾರ್ಮಲಾಗಿ ಗೋಡೆ ಹೊಡಿತಾರಲ್ಲ ವೈಟ್ ಪೇಂಟ್, ಆ ಥರದ್ದು. ಸೊ ಅದೇ ಮನೇಲಿತ್ತು, ಅದಕ್ಕೇ ಅದನ್ನೇ ಹೊಡೆಯೋಣ ಅಂತೇಳಿ ನೀಟಾಗಿ ಪೇಂಟಿಂಗ್ ಎಲ್ಲ ಮುಗಿಸ್ದೆ. ಕೊನೆಗೆ ಚೆನ್ನಾಗಿ ಕಾಣಿಸ್ತಿತ್ತು. ಡ್ಯಾಮೇಜ್ ಆಗಿದೆ ಅಂತ ಏನೂ ಅನ್ನಿಸ್ಲೇ ಇಲ್ಲ ನನಗೆ, ಅಷ್ಟು ನೀಟಾಗಿ ಕಾಣಿಸ್ತಿತ್ತು ಪಾಟು. ಅದೆಲ್ಲ ಆದಮೇಲೆ ಪೂಜೆಗೆಲ್ಲ ಶುರು ಮಾಡಿ ಪೂಜೆ ಮಾಡೋದಕ್ಕೆ ಸ್ಯಾರಿನ ನೈಟೇ ನಾನು ಪಿನ್ ಮಾಡಿ ಇಟ್ಬಿಟ್ಟಿದ್ದೆ. ನಮ್ಮಮ್ಮ ಬಂದಿದ್ದರು, ಅವ್ರು ಹೆಲ್ಪ್ ತೊಗೊಂಡು ಇದು ಒಂದು ಸ್ವಲ್ಪ ಸಿಲ್ಕ್ ಕಾಟನ್ ಆಗಿರೋದ್ರಿಂದ ಟಿಶ್ಯೂ ಸ್ಯಾರೀಸ್ ಅಂತ ಹೇಳ್ತಾರಲ್ಲ ಆ ರೀತಿ ಅನಿಸುತ್ತೆ. ಇದು ಸಿಕ್ಕಾಪಟ್ಟೆ ಬುದುರಿಸ್ಕೊಳತ್ತಿದ್ದು. ಸೊ ಅದಕ್ಕೋಸ್ಕರ ನೈಟೇನೆ ನೀಟಾಗಿ ಪಿನ್ ಮಾಡಿ ಎಲ್ಲ ಇಟ್ಬಿಟ್ಟಿದ್ದೆ. ನಾನು ಪಿನ್ ಮಾಡಿ ಇಟ್ಟು ಸೀರೆನ ಈಗ ಅದನ್ನು ನೀಟಾಗಿ ದೇವ್ರಿಗೆ ಉಡಿಸಿ ಪೂಜೆ ರೆಡಿ ಮಾಡಿ, ಪೂಜೆ ಸಿಂಪಲ್ಲಾಗೆ ಮಾಡೋದು. ಬಟ್ ಆದರೂ ಸೀರೆ ಎಲ್ಲ ಉಡಿಸಿ ಚೆನ್ನಾಗಿ ಮಾಡ್ತೀವಿ. ಸಿಂಪಲ್ಲಾಗಿದ್ದರೂ ಚೆನ್ನಾಗಿ ಇರಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಆ ರೀತಿ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಕರ್ಪೂರ ಎಲ್ಲ ಬೆಳಗಿ ಪೂಜೆ ಮಾಡಿದೆ. ಅದಾದಮೇಲೆ ಈ ಸೀರೆನ ನಾನು ಎಲ್ಲಿ ತೊಗೊಂಡೆ ಅಂತ ಅಂದರೆ ಮೀಶೋನಲ್ಲಿ ಆರ್ಡರ್ ಮಾಡಿದ್ದು. ಇದು ಪ್ರೈಸ್ ಬಂದುಬಿಟ್ಟು 530 ಆರ್ 520 ಇರ್ಬೋದು. ನಾನು ಇದು ತುಂಬ ಲೇಟಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಮಿನಿಮಮ್ ಒಂದು ವಾರ ತೊಗೊಂಡುತ್ತೆ ಅದರಲ್ಲಿ ಏನೇ ಒಂದು ಆರ್ಡರ್ ಮಾಡಿದ್ರು. ಬಟ್ ಆದರೂ ನನಗೆ ಈ ಸತಿ ಇದು ಒಂದು 3 ದಿವ್ಸಕ್ಕೆ 4 ದಿವಸಕ್ಕೆ ಬಂದುಬಿಡ್ತು. ಆವಾಗ ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ, ಈ ಸತಿ ಸೀರೆನೇ ಇಲ್ಲ ದೇವ್ರಿಗೆ ಉಡ್ಸೋಕ್ಕೆ ಅಂತ ಫೀಲ್ ಮಾಡ್ತಿದ್ದೆ. ಬಟ್ ಇದು ತಕ್ಷಣ ಸೀರೆ ಬಂತು. ನನಗೆ ಶಾಕ್ ಆಯಿತು, ಏನಿದು ಇಷ್ಟು ಬೇಗ ಬಂತಲ್ಲ ಅಂತ. ಆಗ ನಮ್ಮಮ್ಮ ಹೇಳ್ತಿದ್ರು, ನೀನು ಸೀರೆ ಉಡ್ಸೋದಕ್ಕೆ ಸೀರೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಅದಕ್ಕೋಸ್ಕರ ಸೀರೆ ಬಂದಿದೆ ನೋಡು, ಆ ದೇವರೇ ತರಿಸಿದ್ದಾರೆ ನೋಡು, ಈಗ ಉಡಿಸು ಸೀರೆನ ಅಂತ ಹೇಳ್ತಿದ್ರು ನಮ್ಮಮ್ಮ. ಅದಾದಮೇಲೆ ಫಸ್ಟು ನಮ್ಮ ಅಜ್ಜಿಗೆ ಅರಿಶಿನ ಕುಂಕುಮ ಕೊಟ್ಟರು, ನಾನು ನಮ್ಮ ಅಜ್ಜಿಗೆ ಅರಿಶಿನ ಕುಂಕುಮ ಕೊಟ್ಟೆ. ಫೈನಲಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ಈ ರೀತಿ ಇತ್ತು. ಕೃಷ್ಣನ ಪೂಜಿಸೋದ್ರಿಂದ ಕೃಷ್ಣನ ವಿಗ್ರಹನ ಇಟ್ಟು ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ನಾನು ಅವಲಕ್ಕಿ, ಹಾಲು, ಬಾಳೆಹಣ್ಣು ಹಾಗೆ ಬೆಲ್ಲನ ಪುಡಿ ಮಾಡಿ ಅವಲಕ್ಕಿಗೆ, ನೆನೆಸಿರೋ ಅವಲಕ್ಕಿಗೆ ನೀರೆಲ್ಲ ಸೋಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೆ. ಪೇಪರ್ ಅವಲಕ್ಕಿ ಇಡ್ತಾರೆ ನಾರ್ಮಲಾಗೆ, ಬಟ್ ನಮ್ಮನೇಲಿ ಪೇಪರ್ ಅವಲಕ್ಕಿ ಇಲ್ಲದೇ ಇರೋ ಕಾರಣದಿಂದಾಗಿ ನಾರ್ಮಲ್ ಅವಲಕ್ಕಿನ ಇಟ್ಟು ಪೂಜೆ ಮಾಡಿದೆ. ಬಂದವರೆಲ್ಲ ತುಂಬಾ ಚೆನ್ನಾಗಿದೆ ನೋಡು, ನಿನ್ನ ಥರ ಮಾಡಬೇಕು ತುಳಸಿ ಹಬ್ಬನ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸಿ ಮಾಡಿದ್ದೀರಾ ಅಂತ ಹೇಳ್ತಿದ್ರು. ತುಂಬಾ ಖುಷಿ ಆಯಿತು. ಅದಾದಮೇಲೆ ಮೇಯ್ನಾಗಿ ಇವತ್ತಿನ ದೇವ್ರ ಪೂಜೆ ಪೂರ್ತಿ ಕಂಪ್ಲೀಟ್ ಆಗಬೇಕು ಅಂದರೆ ಅದು ನಾವು ಬೆಟ್ಟದ ನೆಲ್ಲಿಕಾಯಿ ದೀಪ ಮಾಡೋದ್ರಿಂದನೇ. 5, 9 ಆ ರೀತಿ ನಿಮಗೆ ಎಷ್ಟು
ಎಷ್ಟು ಕಂಫರ್ಟಬಲ್ ಅನಿಸುತ್ತೋ ಅಷ್ಟರಲ್ಲಿ ಮಾಡ್ಬೋದು. ಆದರೆ ಹೇಳ್ತಾರಲ್ವ 5 ದೀಪ 9 ದೀಪ ಅಂತ, ಆ ಥರ ನೋಡಿ ನೀವು ಮಾಡ್ಬೋದು. ನಾನು ಇವತ್ತು ನನಗೆ ಸಿಕ್ಕಿದೆ ನಮ್ಮ ಗಿಡದಲ್ಲಿ 5 ನೆಲ್ಲಿಕಾಯಿ. ನಮ್ಮಮ್ಮ 5 ತೊಗೊಂಡ್ರು, ನಾನು 5 ತೊಗೊಂಡೆ. ಸೊ ಅದಕ್ಕೋಸ್ಕರ ಈ ಥರ ಹೊಟ್ಟೆ ಭಾಗದಲ್ಲಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಆರಾಮಾಗಿ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೀಟಾಗಿ ಒಂಚೂರು ಫೈನಲ್ ಫಿನಿಶಿಂಗ್ ಕೊಟ್ಕೊಂಡು 3 ಇಡೀ ಅಕ್ಕಿನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬೆಟ್ಟಿನ ನೆಲ್ಲಿಕಾಯಿನ ತೊಳ್ಕೊಂಡು ಒರೆಸ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಬೇಕು. ಇದಾದಮೇಲೆ ತುಪ್ಪ ಅಂದರೆ ಯಾವುದ್ಯಾವುದೋ ತುಪ್ಪನ ತೊಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಚೆನ್ನಾಗಿರೋ ತುಪ್ಪನ ತೊಳಿ. ನಾನಿಲ್ಲಿ ನಂದಿನಿ ತುಪ್ಪನ ತೊಗೊಂಡಿದ್ದೀನಿ. ನಂದಿನಿ ತುಪ್ಪನ ಒಂದು ಎಲೆಗೆ ಹಾಕ್ಕೊಂಡು ಈ ರೀತಿ ಬತ್ತಿಗಳು ಬರ್ತವೆ, ಇದು ಪಂಚದೀಪ ಹಚ್ತಾರಲ್ವ ಆ ಥರ ಬತ್ತಿ ಇದು. ಆ ಬತ್ತಿಲಿ ಪುಟಾಣಿ ಬತ್ತಿಗಳನ್ನ ನೀವೇ ಆರಿಸ್ಕೊಂಡು ಈ ರೀತಿ ತುಪ್ಪದೊಳಗೆ ನೀಟಾಗಿ ಅದನ್ನು ಡಿಪ್ ಮಾಡಿಕೊಂಡು ಅದಾದಮೇಲೆ ಒಂದೊಂದನ್ನೇ ಈ ರೀತಿ ಮೇಲಿಟ್ಕೊಂಡು ಬಂದರೆ ನೀಟಾಗಿ ಕೂರುತ್ತೆ. ನಾನು ಸ್ವಲ್ಪ ನೀಟಾಗಿ ಹುರಿಲಿ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ತುಪ್ಪ ಹಾಕಿದ್ದೀನಿ ಅಷ್ಟೇ. ನೀಟಾಗಿ ಈ ರೀತಿ ಎಲ್ಲ ನೀಟಾಗಿ ಹಚ್ಕೊಬೇಕು. ಸಾಕು, ಇಷ್ಟು ಹಾಕ್ಕೊಂಡ್ರೆ ಸಾಕು. ನೀಟಾಗಿ ನಾವು ಮಂಗಳಾರತಿ ಮಾಡಿ ಇಡೋಷ್ಟರಲ್ಲಿ ನೀಟಾಗಿ ಚೆನ್ನಾಗೆಲ್ಲ ನೀಟಾಗಿ ಹುರಿದಿರುತ್ತೆ ನೋಡಿ. ಈ ರೀತಿ ಎಲ್ಲನೂ ನೀಟಾಗಿ ತುಪ್ಪನ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಬೇಕು. ಇಲ್ಲ ಅದ್ದಿ ಹಾಕ್ಕೊಳ್ಳೋರು ಇರ್ತಾರೆ, ಬಟ್ ಬಿಸಿ ಎಲ್ಲ ಮಾಡಿ ಹಾಕ್ಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಎಲೆ ಮೇಲೆ ನೀಟಾಗಿ ತುಪ್ಪನ ಹಾಕ್ಕೊಂಡು ಈ ರೀತಿ ಬತ್ತಿನ ಮಾಡಿ ಆಮೇಲಿಂದ ಅದನ್ನು ಇಟ್ಕೊತಿದ್ದೀನಿ. ಇದೆಲ್ಲದಕ್ಕೂ ಈಗ ಅರಿಶಿನ ಕುಂಕುಮನ ಹಚ್ಚಬೇಕು. ಒಂದೊಂದು ಬೆಟ್ಟದ ನೆಲ್ಲಿಕಾಯಿ ದೀಪಕ್ಕೂ ಅರಿಶಿನ ಕುಂಕುಮನ ಹಚ್ಚಿ ದೀಪನ ಹಚ್ಕೊಬೇಕು. ನಾನು ಫಸ್ಟು ದೀಪ ಹಚ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಹಚ್ಚಿದೆ ನೋಡಿ. ಈ ರೀತಿ ಕಾಣುತ್ತೆ. ಒಂದು ಹೂನ ಇಟ್ಟು ಅಮ್ಮಂದು ಯಾವ್ದಾದ್ರು ಒಂದು ಹಾಡಿದರೆ ಆರತಿ ಬೆಳಗೋ ಹಾಡನ್ನ ಹಾಡ್ಕೊಂಡು ಈ ರೀತಿ ಪೂಜೆ ಮಾಡಿದ್ರೆ ಅಮ್ಮಂಗೆ ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ನೈಟ್ ನೀವು ಮಲಗೋ ಹೊತ್ತಲ್ಲಿ ಒಂದೇ ದಿವಸಕ್ಕೆ ಎತ್ಬಿಡ್ತೀನಿ ಅಂತ ಅಂದರೆ ನೈಟ್ ಅಮ್ಮನ ಅಲ್ಲಾಡಿಸ್ಬೇಕು. ಅಲ್ಲಾಡಿಸ್ಬಿಟ್ಟು ಫಸ್ಟು ನೀವು ಒಂದು ಪ್ಲೇಟ್ಗೆ ಅರಿಶಿನ ಹಾಗೆಯೇ ಸುಣ್ಣನ ಹಾಕಿ ಕೆಂಪು ನೀರು ಮಾಡಿ ಒಂದು ಎಲೆನ 3 ಕಣ್ಣು ಮಾಡಿ ಇಟ್ಕೊಂಡು ಅದ್ರ ಮೇಲೆ ಒಂದು ಬತ್ತಿ ಇಟ್ಕೊಂಡು ಎಲ್ಲ ಪೂಜೆ ಎಲ್ಲ ಬಂದು ಹೋಗೋರು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಹೋದವರೆಲ್ಲ ಬಂದು ತೊಗೊಂಡು ಹೋದ್ಮೇಲೆ ನೈವೇದ್ಯನ ನೀವು ತಿಂದು ಅಮ್ಮಂಗೆ ಲಾಸ್ಟಲ್ಲಿ ದೃಷ್ಟಿ ತೆಗಿಬೇಕು. ಅದು ಕೆಂಪು ನೀರು ಮಾಡಿ ಅದನ್ನು ಮಾಡಿ ಆಮೇಲಿಂದ ಅಮ್ಮನ ಒಂದು ಸತಿ ಅಲ್ಲಾಡಿಸ್ಬಿಟ್ರೆ ಬೆಳಗ್ಗೆ ಗೆದ್ದು ಎಲ್ಲ ನೀಟಾಗಿ ತಗೊಬೋದು. ಇದು ನಮ್ಮ ಮನೆಯ ತುಳಸಿ ಪೂಜೆ. ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ನನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು.